ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಸಮ್ಮರ್ ಸ್ಪೆಷಲ್ ಎಪಿಸೋಡ್ 5ಗೆ ಸ್ವಾಗತ. ನಾವು ಕುಲ್ಫಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಲೀಟ್ರು ಹಾಲನ್ನ ಕಾಯಿಸ್ಕೊತಾ ಇದ್ದೀವಿ. ಇದು ಅರ್ಧ ಲೀಟ್ರು ಆಗೋವರೆಗೂ ಕಾಯಿಸ್ಕೊಬೇಕು. ಕುಲ್ಫಿ ಮಾಡೋದಕ್ಕೆ ಬೇಕಾಗಿದ್ದು ಗೋಡಂಬಿ, ಬಾದಾಮಿ, ಪಿಸ್ತಾ. ಗೋಡಂಬಿನ ನೀರಲ್ಲಿ ನೆನೆಸಿಕೊಂಡಿದ್ದೀವಿ. ಹಾಲಿಗೆ ಒಂದು ಸ್ವಲ್ಪ ಕೇಸರಿ, 1 ಕಪ್ಪು ಸಕ್ಕರೆ ಮತ್ತು ಕುಲ್ಫಿ ಮೋಲ್ಡು. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಇದು ಡೆಕೋರೇಷನ್ ಮಾತ್ರ. ಹಿಂಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಉಕ್ಕೋಗುತ್ತೆ ಮತ್ತು ಸೀದೋಗುತ್ತೆ. ಹಿಂಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ಸೈಡ್ಸ್ ಎಲ್ಲ ಬಿಟ್ಕೊಬೇಕು, ಕೆನೆ ಕಟ್ಟಬೇಕು. ಈ ಥರ ಆಗಿದ್ರೆ ಆಗಿದೆ ಅಂತ ಅರ್ಥ. ಇವಾಗ ಕೇಸರಿ ಹಾಲು ಹಾಕ್ತಾಯಿದ್ದೀವಿ. ನಾವು ಗೋಡಂಬಿ ನೆನೆಸಿಕ್ಕಿದ್ರಲ್ಲ, ಅದನ್ನು ರುಬ್ಕೊತಾ ಇದ್ದೀವಿ ಇವಾಗ. ಆ್ಯಂಡ್ ನಾನೇನು ತೋರಿಸಿದ್ದೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಅದನ್ನೆಲ್ಲ ಪೌಡರ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ರುಬ್ಕೊಂಡಿರೋ ಬಾದಾಮಿನ ಇಲ್ಲಿಗೆ ಹಾಕ್ಕೊಬೇಕು. ನಾವೇನಿವಾಗ ಗೋಡಂಬಿನ ರುಬ್ಕೊಂಡ್ರಲ್ಲ, ಅದನ್ನ ಇಲ್ಲಿ ಹಾಕ್ಕೊಬೇಕು. ಇವಾಗ ಸಕ್ಕರೆ ಹಾಕ್ಕೊತಿದ್ದೀವಿ. 1 ಕಪ್ ಸಕ್ಕರೆ ಹಾಕ್ಕೊತಿದ್ದೀವಿ ನಾವು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀವಿ. ನಾವು ಡ್ರೈ ಫ್ರೂಟ್ಸ್ನ ಪುಡಿ ಮಾಡ್ಕೊಂಡಿದ್ರಲ್ಲ, ಅದು ಹಾಕ್ಕೊತಾ ಇದ್ದೀವಿ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮೋಲ್ಡಿಗೆ ಹಾಕ್ಕೊಬೇಕು. ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲ ಅಂದರೆ ಗ್ಲಾಸ್ ಲೋಟ ಇರುತ್ತಲ್ಲ, ಅದರಲ್ಲೇ ಹಾಕ್ಕೊಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಕಿ. ಇದು ನಾವು ಕುಲ್ಫಿ ಮೋಲ್ಡಿಗೆ ಹಾಕಾದ್ಮೇಲೆ ಓವರ್ ನೈಟ್ ಫ್ರೀಝರಲ್ಲಿ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದೊಂದು ಸ್ವಲ್ಪ ಆಡಲಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು ಗೈಸ್ ಇದು. ನೋಡಿ, ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ತಿರುಗಿಸ್ಕೊಂಡು ಕುಲ್ಫಿ ಮೋಲ್ಡಿಗೆ ಹಾಕ್ಕೊತಾ ಇದ್ದೀವಿ. ನಿಮ್ಮ ಹತ್ರ ಈ ಥರ ಮೋಲ್ಡ್ ಇಲ್ಲ ಅಂದರೆ ಪರವಾಗಿಲ್ಲ, ಗ್ಲಾಸಲ್ಲಿ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಫ್ರೀಝರಲ್ಲಿ ಇಟ್ಟಾನು. ಇವಾಗ ಇದನ್ನು ಓವರ್ ನೈಟ್ ಫ್ರೀಝರಲ್ಲಿ ಇಕ್ಕಿ ಹೇಗಿತ್ತು ಅಂತ ತೋರಿಸ್ತೀವಿ.
ಅವನ್ನ ಫ್ರೀಜರಲ್ಲಿ ಇಕ್ಕೋಣ, ಹೇಗಿತ್ತು ಅಂತ ನೋಡಿ ಆಮೇಲೆ ತೋರಿಸ್ತೀವಿ. ನೋಡಿ ನಾವು ಕುಲ್ಫಿ ಫ್ರೀಜರಿಂದ ತೆಗೆದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಫ್ರೀಜರಿಂದ ತೆಗ್ಬಿಟ್ಟು 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ತೆಗೆದ್ರೆ ಚೆನ್ನಾಗಾಗಿರುತ್ತೆ. ನೋಡಿ ನಮ್ಮದು ಎಷ್ಟು ಚೆನ್ನಾಗಾಗಿದೆ, ಕೇಸರೆಲ್ಲ ಹೆಂಗೆ ಚೆನ್ನಾಗಿದೆ. ಸಮ್ಮರ್ಗೆ ಇದು ಸಖತ್ತಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಹಂಗೆ ಸಿಗ್ತಾ ಇರುತ್ತೆ. ಫ್ರೀಜರಿಂದ ತೆಗೆದು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ, ಇಲ್ಲಾಂದರೆ ಈ ಥರ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ನಿಧಾನಕ್ಕೆ ತೆಗೆದ್ರೆ ನೀಟಾಗಿ ಬರುತ್ತೆ. ಕೇಸರೆಲ್ಲ ಬಾಯಿಗೆ ಸಖತ್ತಾಗಿ ಸಿಗ್ತಾ ಇರುತ್ತೆ. ಅಷ್ಟು ಕ್ರೀಮಿ ಆ್ಯಂಡ್ ಡಿಲಿಷಿಯಸ್ ಆಗಿದೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರ್ಯಾರು ಸಮ್ಮರ್ ಸ್ಪೆಷಲ್ ಎಪಿಸೋಡ್ 1, 2, 3, 4, 5 ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಇದನ್ನು ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.